ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಕ್ರೈಸ್ಟ್ ನೇಮಕ ಅತಿ ಬಿಗ್ ಅಪ್ಡೇಟ್‌ಗೆ ಸ್ವಾಗತ. ಯಾವಾಗ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಕೆಇ ಡೈರೆಕ್ಟರ್ ಮಾಹಿತಿ ಕೊಟ್ಟಿದ್ದಾರೆ. ನಮಗೆ ಪ್ರಸ್ತಾವನೆ ಕೂಡ ಬಂದಿದೆ. ನಾವು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಬರೋಬ್ಬರಿ 1300ಕ್ಕೂ ಹೆಚ್ಚು ಹುದ್ದೆಗಳು ಕೂಡ ಇದ್ದಾವೆ. 800 ಚಿಲ್ಲರೆ ನಾನ್ ಎಚ್‌ಕೆ, 300 ಚಿಲ್ಲರೆ ಎಚ್‌ಕೆ ಕೂಡ ಇದೆ. ವಸತಿ ಶಾಲೆಗಳಲ್ಲಿ ಹುದ್ದೆಗಳ ನೇಮಕಾತಿ ಇದೆ. ಮೇನ್ ಥಿಂಗ್ ಇಲ್ಲಿ ಬಂದ್ಬಿಟ್ಟು ವಾರ್ಡನ್ ಹುದ್ದೆಗಳು ಕೂಡ ಇದ್ದಾವೆ. ಶಿಕ್ಷಕ, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ಸ್ ಹುದ್ದೆಗಳು ಕೂಡ ಇದ್ದಾವೆ. ಮೇನ್ ಥಿಂಗ್ ಯಾರೆಲ್ಲ ಶಿಕ್ಷಣ ಆಕಾಂಕ್ಷಿಗಳು ಇದ್ದಾರೆ ಅವರು ಟ್ರೈ ಮಾಡ್ಬೋದು. ಪ್ಲಸ್ ಬಿ.ಎಡ್ ಆಗಿರೋರು, ಡಿಗ್ರಿ ಪ್ಲಸ್ ಬಿ.ಎಡ್ ಆಗಿರೋರು ವಾರ್ಡನ್ ಹುದ್ದೆಗಳಿಗೆ ಕೂಡ ಟ್ರೈ ಮಾಡ್ಬೋದು. ಕಾಯ್ತಾ ಇದ್ದಾರೆ ಅವರಿಗೆ ಒಂದು ಗ್ರೇಟ್ ಅಪರ್ಚುನಿಟಿ, ಒಂದು ಒಳ್ಳೆ ಫೆಸಿಲಿಟೀಸ್ ಇದೆ, ಒಂದು ಒಳ್ಳೆ ಚೆನ್ನಾಗಿ ಇದೆ ಆಯ್ತಾ. ಇನ್ನ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕ್ವಾಲಿಫಿಕೇಶನ್ ಗೊಂದಲ ಕೂಡ ಇತ್ತು. ಒಂದು ಮಾಡ್ತಾರೆ ನಿಮಗೆ ಕ್ಲಾರಿಫೈ ಆಗಿದೆ ಅನ್ಕೋತೀನಿ. ಟೆಟ್ ಕಂಪಲ್ಸರಿ ಶಿಕ್ಷಕರಿಗೆ, ನಾನ್ ಟೀಚಿಂಗ್ ಸ್ಟಾಫ್ಸ್ಗೆ ಡಿಗ್ರಿ ಪ್ಲಸ್ ಬಿ.ಎಡ್ ಇರಬೇಕಾಗುತ್ತೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ನಿಮಗೆ ಸಂಪೂರ್ಣ ಕ್ಲಾರಿಫಿಕೇಶನ್ ನಿಮಗೆ ನೋಟಿಫಿಕೇಶನ್ ಆದ ನಂತರ ಲೈಕ್ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ಹುದ್ದೆಗಳ ಸಂಖ್ಯೆ ಕೂಡ ರಿವೀಲ್ ಮಾಡಿದ್ದಾರೆ ಕೆಇ ಡೈರೆಕ್ಟರ್ ಅವರು. ನಿಮಗೆ ಶೀಘ್ರದಲ್ಲೇ ವೇಳಾಪಟ್ಟಿ ಅನೌನ್ಸ್ಮೆಂಟ್ ಆಗೋದು, ಟೈಮ್ ಟೇಬಲ್ಲು, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು, ಮಾನದಂಡಗಳು ಕೂಡ ಯಾವಾಗ ರಿಸಲ್ಟ್ ಬರುತ್ತೆ, ಲೈಕ್ ಯಾವಾಗ ನಿಮಗೆ ಲಿಸ್ಟ್ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ, ವೇಳಾಪಟ್ಟಿ ಎಲ್ಲ ಸಂಪೂರ್ಣ ವೇಳಾಪಟ್ಟಿಯನ್ನು ನಾವು ಪ್ರಕಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ತರ ಮಾಡ್ತಾ ಇದ್ದಾರೆ. ಸುಮ್ಮನೆ ಬೇಕಾ ಬಿಟ್ಟು ಇಷ್ಟ ಬಂದಂಗೆ ಎಕ್ಸಾಮ್ ಮಾಡೋದು, ಇಷ್ಟ ಬಂದಂಗೆ ಅನೌನ್ಸ್ ಮಾಡೋದು ಆ ರೀತಿ ಇಲ್ಲ. ಸಂಪೂರ್ಣ ವೇಳಾಪಟ್ಟಿಯನ್ನು ಕೂಡ ಲೈಕ್ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದ್ದಾರೆ. ನಂತರ ನಿಮಗೆ ಸಂಪೂರ್ಣ ವೇಳಾಪಟ್ಟಿ ಕೂಡ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಯಾರೆಲ್ಲ ಆಕಾಂಕ್ಷಿಗಳು ಇದರ ತಯಾರಿ ಮಾಡ್ಕೊಳ್ಳಿ, ಸ್ಟಡಿ ಮಾಡ್ಕೊಳ್ಳಿ. ಆಲ್ರೆಡಿ ಅದಕ್ಕೆ ಕ್ಷಣಗಣನೆ ಇದೆ, ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಾಬಬಲಿ ನೆಕ್ಸ್ಟ್ ವೀಕ್ ಒಳಗಡೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಜುಲೈ ನಿಮಗೆ ಆಲ್ರೆಡಿ ಪ್ರೊಸೆಸ್ ಇದೆ. ಅರೌಂಡ್ ನೆಕ್ಸ್ಟ್ ವೀಕ್ ಒಳಗಡೆ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬೋದು. ಕೆಇ ಡೈರೆಕ್ಟರ್ ಕೂಡ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇಲಾಖೆಗೆ ಪ್ರಸ್ತಾವನೆ ಕೂಡ ಬಂದಿದೆ. ಲೈಕ್ ಇದು ಮಾಮೂಲಿ ಜಿಪಿಎಸ್‌ಟಿ, ಪಿಎಸ್‌ಟಿ, ಎಚ್‌ಎಸ್‌ಟಿ ನೇಮಕಾತಿಗಿಂತ ಮುಂಚೆನೇ ಆಗ್ತಾ ಇದೆ. ಬಿಕಾಸ್ ಇದು ಸಪರೇಟ್ ಇದೆ. ಲೈಕ್ ಐಟಿ ಶಿಕ್ಷಕರ ನೇಮಕಾತಿ ಕೂಡ ಸಪರೇಟ್ ಅಂತ ಕೂಡ ಇದೆ. ಅದೇ ರೀತಿ ಕ್ರೈಸ್ಟ್ ಕೂಡ ಸಪರೇಟ್ ಇಲಾಖೆ ಬರುತ್ತೆ. ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರುತ್ತೆ. ಅದನ್ನು ಲೈಕ್ ಕೆಇ ಬಂದ್ಬಿಟ್ಟು ಹ್ಯಾಂಡಲ್ ಕೂಡ ಮಾಡ್ತಾ ಇದೆ. ನಿಮಗೆ ಶಿಕ್ಷಕರ ನೇಮಕಾತಿ ಬೇರೆ ಇಲಾಖೆ ಬರುತ್ತೆ. ಹಾಗಾಗಿ ಅದಕ್ಕೂ ಇದಕ್ಕೂ ನಿಮಗೆ ಹೊಂದಾಣಿಕೆ ಮಾಡಬೇಡಿ. ಇದು ಯಾಕೆ ಬೇಕಾಗುತ್ತೆ ಅಂದ್ರೆ ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ. ಲೈಕ್ ಇಲಾಖೆ ಬೇರೆ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಬೇಗನೆ ನೇಮಕಾತಿ ಆಗ್ತಾ ಇದೆ. ಅದು ನಿಮಗೆ ತಯಾರಿ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.